ಬಿಜೆಪಿ ಹಾಗೆ ಕಾಂಗ್ರೆಸ್ನ ನಡುವೆ ಸದ್ಯ ಮೊಟ್ಟೆವಾರ್ ಶುರುವಾಗಿದೆ. ಬಿಜೆಪಿ ಶಾಸಕ ಬಿಪಿ ಹರೀಶ್ ಅವರ ಮೇಲೆ ಮೊಟ್ಟೆಯನ್ನು ಎಸೆಯಲಾಗಿತ್ತು. ನಿನ್ನೆ ಕಾಂಗ್ರೆಸ್ ವಿರುದ್ಧ ಹೊಸ ಅಸ್ತ್ರ ಪ್ರಯೋಗಕ್ಕೆ ಇದೀಗ ಬಿಜೆಪಿ ನಾಯಕರು ಪ್ಲಾನ್ ಅನ್ನು ಮಾಡ್ಕೊಳ್ತಾ ಇದ್ದಾರೆ. ಇದು ಡಿಕೆ ಸರ್ಕಾರ ಅಂತ ಹೇಳಿದ್ದ ಸಿಎಂಗೆ ಕೌಂಟರ್ ಕೊಡೋದಕ್ಕೆ ಮುಂದಾಗಿದ್ದಾರೆ. ಡಿಕೆ ಶಿವಕುಮಾರ್ ಅವರಿಗೆ ಡಿಕೆ ಸರ್ಕಾರ ಅಲ್ಲ, ಇದು ಕೊತ್ವಾಲ್ ಸರ್ಕಾರ ಅನ್ನೋ ಸಂದೇಶವನ್ನು ರವಾನಿಸೋದಕ್ಕೆ ಬಿಜೆಪಿ ನಾಯಕರು ಮುಂದಾಗಿದ್ದಾರೆ. ಸರ್ಕಾರದ ವಿರುದ್ಧ ಮೊಟ್ಟೆ ಹೋರಾಟಕ್ಕೆ ಬಿಜೆಪಿ ಸಜ್ಜಾಗ್ತಾ ಇದೆ. ಇವತ್ತು ವಿಧಾನಸೌಧದ ಗಾಂಧಿ ಪ್ರತಿಮೆಯ ಮುಂದೆ ಪ್ರತಿಭಟನೆಯನ್ನು ಮಾಡಲಾಗುತ್ತೆ. ಹಾಗೆ ರಾಜ್ಯಪಾಲರಿಗೂ ಕೂಡ ದೂರನ್ನು ಕೊಡೋದಕ್ಕೆ ಬಿಜೆಪಿ ನಾಯಕರು ಮುಂದಾಗಿದ್ದಾರೆ. ಪೊಲೀಸ್ ಕಮಿಷನರ್ ಕಚೇರಿಗೂ ಕೂಡ ಮುತ್ತಿಗೆಗೆ ತೀರ್ಮಾನ ಮಾಡಲಾಗಿರುವಂಥದ್ದು. ಕೊತ್ವಾಲ್ ಸರ್ಕಾರ ಇದು ಡಿಕೆ ಶಿವಕುಮಾರ್ ಸರ್ಕಾರ ಅಲ್ಲ ಅಂತೇಳಿ ಬಿಂಬಿಸೋದಕ್ಕೆ, ಆ ಸಂದೇಶವನ್ನು ರವಾನೆ ಮಾಡೋದಕ್ಕೆ, ಆ ಸಂದೇಶವನ್ನು ಜನರಿಗೆ ಮುಟ್ಟಿಸೋದಕ್ಕೆ ಇದೀಗ ಬಿಜೆಪಿ ನಾಯಕರು ಸಿದ್ಧತೆಗಳನ್ನು ಮಾಡಿಕೊಳ್ತಾ ಇದ್ದಾರೆ ಅನ್ನುವ ಮಾಹಿತಿ ಇರುವಂಥದ್ದು. ನಿನ್ನೆ ಶಾಸಕ ಬಿಪಿ ಹರೀಶ್ ಅವರ ಮೇಲೆ ಮೊಟ್ಟೆಯನ್ನು ಎಸೆಯಲಾಗಿತ್ತು. ಹೀಗಾಗಿ ಅದನ್ನೇ ಅಸ್ತ್ರವಾಗಿಸಿಕೊಂಡು ಪ್ರತಿಭಟನೆಗೆ ಮತ್ತು ಜನತೆಗೆ ಒಂದು ಸಂದೇಶವನ್ನು ನೀಡೋದಕ್ಕೆ ಬಿಜೆಪಿ ನಾಯಕರು ಪ್ಲಾನನ್ನು ಮಾಡಿಕೊಳ್ತಾ ಇದ್ದಾರೆ. ನಿನ್ನೆ ಕಾಂಗ್ರೆಸ್ ಮತ್ತು ಬಿಜೆಪಿಯ ಎರಡೂ ಕಡೆಯವರು ಕೂಡ ಕಾರ್ಯಕರ್ತರುಗಳು ಪ್ರತಿಭಟನೆಯನ್ನು ಮಾಡ್ತಾ ಇದ್ದರು. ಎರಡೂ ಕಡೆಯವರು ಕೂಡ ಅವರವರ ಎದುರಾಳಿಗಳ ಕಚೇರಿಗೆ ಮುತ್ತಿಗೆ ಹಾಕುವ ಪ್ಲಾನನ್ನು ಮಾಡಿಕೊಂಡಿದ್ದರು. ಕಾಂಗ್ರೆಸ್ ಕಾರ್ಯಕರ್ತರು ಮುತ್ತಿಗೆ ಹಾಕೋಕ್ಕೆ ಹೋದಂತಹ ಸಂದರ್ಭದಲ್ಲಿ ಪೊಲೀಸರು ಅವರನ್ನು ತಡೀತಾರೆ, ವಶಕ್ಕೆ ಪಡಿತಾರೆ. ಅದೇ ರೀತಿಯಲ್ಲಿ ಬಿಜೆಪಿ ಕಾರ್ಯಕರ್ತರು ಕೂಡ ಅಲ್ಲಿ ಪ್ರತಿಭಟನಾ ಮೆರವಣಿಗೆ ಹೊರಟು ಕಾಂಗ್ರೆಸ್ ಕಚೇರಿಗೆ ಮುತ್ತಿಗೆ ಹಾಕೋದಕ್ಕೆ ಅಂತೇಳಿ ಹೋಗ್ತಾರೆ. ಆ ಸಂದರ್ಭದಲ್ಲೂ ಪೊಲೀಸರು ಅವರನ್ನು ತಡೆದು ವಶಕ್ಕೆ ಪಡೆದಿದ್ದಾರೆ. ಆದರೆ ಅಷ್ಟರಲ್ಲೇ ನಡೆದಂತಹ ಒಂದು ಅಚಾತುರ್ಯ ಅಂದರೆ ಶಾಸಕ ಬಿ ಪಿ ಹರೀಶ್ ಅವರ ಮೇಲೆ ಮೊಟ್ಟೆ ಎಸೆತ ಆಗಿರುವಂಥದ್ದು. ಆ ದೃಶ್ಯವನ್ನು ನೀವು ಗಮನಿಸ್ತಾ ಇದ್ದೀರಾ, ಅವರಿಗೆ ಮೊಟ್ಟೆ ಎಸೆದಿರೋದ ದೃಶ್ಯವನ್ನು. ನಿನ್ನೆ ಬಿ ಪಿ ಹರೀಶ್ ಅವರು ಕೂಡ ಮಾತನಾಡುವಂತಹ ಸಂದರ್ಭದಲ್ಲಿ, ನಾನು ಹರಿಹರ ಮೂಲದವನು, ನನಗೆ ಕಾಂಗ್ರೆಸ್ ಕಚೇರಿಯ ಅಡ್ರೆಸ್ ಗೊತ್ತಿರಲಿಲ್ಲ, ನಮ್ಮ ಡ್ರೈವರು ಮ್ಯಾಪ್ ಹಾಕ್ಕೊಂಡು ಬಂದರು, ನಾವು ನಿಂತಂಥ ಸ್ಥಳನೇ ಕಾಂಗ್ರೆಸ್ ಕಚೇರಿ ಆಗಿತ್ತಲ್ಲಿ, ನಾನು ಕಾರ್ನಿಂದ ಕೆಳಗೆ ಇಳಿದೆ, ನಮ್ಮ ಡ್ರೈವರ್ ಕಾರ್ ಪಾರ್ಕ್ ಮಾಡೋದಕ್ಕೆ ಅಂತೇಳಿ ಜಾಗ ಹುಡುಕಕ್ಕೆ ಹೋದರು, ನಾನು ಇಳಿತಾ ಇದ್ದಂತೆಯೇ ಒಂದಷ್ಟು ಜನ ನನ್ನನ್ನು ಮುತ್ಕೊಂಡ್ರು, ಅಲ್ಲಿ ಮುತ್ತಿಗೆ ಹಾಕುವಂತಹ ಕೆಲಸವನ್ನು ಮಾಡಿದರು. ಅದರಲ್ಲಿ ಯಾರೋ ಒಬ್ಬರು ಮೊಟ್ಟೆಯನ್ನು ಹೊಡೆದಿದ್ದಾರೆ, ಒಂದಷ್ಟು ಜನ ನನ್ನ ತಲೆಗೂ ಬೆನ್ನಿಗೂ ಕೂಡ ಹೊಡೆದಿದ್ದಾರೆ, ನನ್ನ ಮೇಲೆ ಹಲ್ಲೆಯನ್ನೂ ಮಾಡಿದ್ದಾರೆ ಅಂತ ಹೇಳಿ ಆರೋಪವನ್ನು ಬಿ ಪಿ ಹರೀಶ್ ಅವರು ಮಾಡಿದರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.